ಸಮಾಜದ ಹಿತಕ್ಕಾಗಿ ಹೋರಾಡಿದವರಿಗೆ ಸಿಕ್ಕಿದೆ ದೊಡ್ಡ ಗೌರವ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿಯಾದ ಡಾ ಬಾಬು ಜಗಜೀವನ್ ರಾಮ್ರವರ 119ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಘೋಷಿಸಿದೆ. ಈ ಗೌರವಕ್ಕೆ ಆಯ್ಕೆಯಾದವರಲ್ಲಿ ತುಮಕೂರು ಜಿಲ್ಲೆಯ ಹಿರಿಯ ದಲಿತ ಹೋರಾಟಗಾರರು ಹಾಗೂ ಮಾಜಿ ನಗರಸಭೆ ಸದಸ್ಯರು ನರಸಿಯಪ್ಪನವರು ಪ್ರಮುಖರು. ಜನಸಾಮಾನ್ಯರ ಪರ ಹೋರಾಟ, ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರ ಹೋರಾಟ ಮತ್ತು ಸಂಘಟನಾ ಶಕ್ತಿಯಿಂದ ಸಮಾಜದಲ್ಲಿ ಬದಲಾವಣೆ ತರಲು ಮಾಡಿದ ಸೇವೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಈ ಪ್ರಶಸ್ತಿಯು ಅವರ ಹೋರಾಟಕ್ಕೆ ಸಿಕ್ಕ ಮಾನ್ಯತೆ ಮತ್ತು ಸೇವೆಗೆ ಸಿಕ್ಕ ಗೌರವ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ 20 ಗ್ರಾಂ ಚಿನ್ನದ ಪದಕ ನೀಡಿ ಸನ್ಮಾನಿಸಲಾಗುತ್ತದೆ. ಬೆಂಗಳೂರು ವಿಧಾನಸೌಧದ ಭವ್ಯ ವೇದಿಕೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಈ ಗೌರವ ಪ್ರದಾನವಾಗಲಿದೆ. ನಾನು ಸುಮಾರು 82ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಬೆಳೆಸಿ ತುಮಕೂರು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಜೊತೆ ಸುಮಾರು ಜನ ಹೋರಾಟವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾವು ಮತ್ತೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾನು ಕೌನ್ಸಿಲ್ಗೆ ಕಂಟೆಸ್ಟ್ ಮಾಡಿದೆ ದಲಿತ ಸಂಘಟನೆಯಿಂದ. ಸೊ ಅದರಿಂದಲೇ ನಾನು ಆಯ್ಕೆ ಆದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದಿವಂಗತ ಲಕ್ಷ್ಮೀ ನರಸಿಂಹಯ್ಯನವರು ನನಗೆ ಅಲ್ಲಿ ಟಿಕೆಟ್ಗೆ ಬೇರೆ ಯಾರಿಗೂ ಹಾಕಲೇ ಇಲ್ಲ. ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು DSS ಅಂತ ಹಾಕಿದ್ದೆ. ಬೇಡಪ್ಪ ಅದೇ ಇರಲಿ ಬಿಡು, DSS ಅಂತಲೇ ಇರಲಿ, ಅದನ್ನು ನಾನು ಬೇರೆ ಯಾರಿಗೂ ಟಿಕೆಟ್ ಕೊಡಲ್ಲ, ನೀನೇ ಅದು ಕಂಟೆಸ್ಟ್ ಮಾಡಪ್ಪ ಅಂತೇಳಿ ನನಗೆ ಕರೆದು ಹೇಳಿ ಅವರು ಯಾವುದೂ ಕ್ಯಾಂಡಿಡೇಟ್ನ ಹಾಕ್ದಂಗೆ ನನ್ನ ಅಲ್ಲಿ ಗೆಲ್ಸೋಕ್ಕೆ ನಮ್ಮ ದೊರೆರಾಜು, ನರಸಿಂಹಯ್ಯ, ಗಂಗಾಧರು ಮತ್ತು ಇನ್ನು ಇತರೆ ಅನೇಕ ಲೀಡರ್ಸ್ ಎಲ್ಲ ಸೇರಿ ನನ್ನನ್ನು ಅಲ್ಲಿ NR ಕಾಲೋನಿಗೆ ಆಯ್ಕೆ ಮಾಡಿಸಿದ್ರು ಕೌನ್ಸಿಲರಾಗಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಸಮಾಜದ ಎಲ್ಲ ಜನಾಂಗನೂ ಕೈಗಿಡ್ದು ಅದನ್ನು ನಡೆಸ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅದಕ್ಕೆ ಈ ಸರ್ಕಾರ ನನ್ನನ್ನು ಗುರುತಿಸಿ, ಈಗ ಆ ವಿಚಾರನ ಗುರುತಿಸಿ ನನ್ನನ್ನು ರಾಜ್ಯ ಪ್ರಶಸ್ತಿಗೆ, ಜಗಜೀವನ್ ರಾಮ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದರ ನಂತರ ನನಗೆ ಅವರು ಒಳ ಮೀಸಲಾತಿಯನ್ನು ನನಗೆ ಆಯ್ಕೆ ಮಾಡಿದ್ದರೆ ಅಷ್ಟೇ ಸಂತೋಷ ಆಗಿರೋದು. ಸೊ ಇದು ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಯನ್ನು ಮಾಡ್ತಾರೆ ಅಂತ ಆಸೆ ಇಟ್ಕೊಂಡು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೀನಿ ನಾನು. ದಯಮಾಡಿ ಇದನ್ನು ಬೇರೆ ಇನ್ಯಾರೂ ತಪ್ಪು ತಿಳ್ಕೊಕೂಡ್ದು. ನಮ್ಮ ಸಮಾಜದವರೆಲ್ಲರೂ ಸೇರಿ ಇದನ್ನು ತಗೊಳ್ಳಿ ನೀವು, ಅದು ನಂತರ ಅದನ್ನು ಕೇಳೋಣ ಅಂತ ಹೇಳಿದ್ದಾರೆ. ನಮ್ಮ ಸಮಾಜದ ಎಲ್ಲ ಲೀಡರ್ಸು ಕೇಳಿದ್ದೀನಿ. ಅದರಿಂದ ನಾನು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.